ನಿಮಗೆ ಗೊತ್ತಾ ಉಪವಾಸ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ. ಒಂದು ಹೆಲ್ತ್ ಸರಿ ಹೋಗುತ್ತೆ, ಇನ್ನೊಂದು ಬಾಡಿ ಮೈಂಡ್ ರೆಜುವಿನೇಟ್ ಆಗುತ್ತೆ. ಹೇಗೆ ಹೆಲ್ತ್ ಸರಿ ಹೋಗುತ್ತೆ ಅಂತಂದ್ರೆ, ನೋಡಿ ನಮ್ಮ ಬಾಡಿಯಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಅದರಲ್ಲಿ ಸುಮಾರು ಹೆಲ್ತಿ ಸೆಲ್ಸು, ಕೆಲವೊಂದು ಅನ್ಹೆಲ್ತಿ ಸೆಲ್ಸು. ಸೊ ಈ ಅನ್ಹೆಲ್ತಿ ಸೆಲ್ಸು ನಾವು ನಮ್ಮ ಬಾಡಿಯಿಂದ ಅವಾಗವಾಗ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಲ್ಲ ಅಂತಂದ್ರೆ ಗ್ಯಾರಂಟಿ ನಮ್ಮ ಬಾಡಿಯಲ್ಲಿ ಡಿಸೀಸ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಒನ್ ವೇ ಆಫ್ ರಿಮೂವಿಂಗ್ ದಿಸ್ ಅನ್ಹೆಲ್ತಿ ಸೆಲ್ಸ್ ಈಸ್ ಥ್ರೂ ಫಾಸ್ಟಿಂಗ್. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿಗೆ ಒಂದು 15 ಅವರ್ಸ್ ಏನು ಊಟ ಕೊಡ್ಲಿಲ್ಲ ಅಂದ್ರೆ ಅನ್ಹೆಲ್ತಿ ಸೆಲ್ಸು ಅದಷ್ಟಕ್ಕದೇ ಸತ್ತೋಗುತ್ತೆ. ಸೊ ಅದಕ್ಕೆ ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ಒಂದು ಗುಡ್ ಪ್ರಾಕ್ಟೀಸ್ ಇಟ್ಕೊಂಡಿದ್ರು. ಅರ್ಲಿ ಬೆಡ್ ಅರ್ಲಿ ರೈಸ್ ಅಂದ್ರೆ ಅವರು ಬೇಗ ಊಟ ಮಾಡ್ತಾ ಇದ್ರು, ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ರು. ಸೊ ಬೇಗ ಊಟ ಮಾಡಿದ್ರೆ ನೆಕ್ಸ್ಟ್ ಡೇ ಒಂದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರು ಸಾಕು, ದ ಗ್ಯಾಪ್ ತುಂಬಾ ಜಾಸ್ತಿ ಆಗುತ್ತೆ, ಅರೌಂಡ್ 15 ಅವರ್ಸ್ ಆಗುತ್ತೆ. ಈ 15 ಅವರ್ಸ್ ಗ್ಯಾಪ್ ಅಲ್ಲಿ ನಮ್ಮ ಬಾಡಿಲಿರೋ ಅನ್ಹೆಲ್ತಿ ಸೆಲ್ಸ್ ತನ್ನಷ್ಟು ತಾನೇ ಸತ್ತೋಗುತ್ತೆ. ನೋಡಿ, ಇಲ್ಲಿ ಉಪವಾಸ ವರ್ಡ್ ನ ಬ್ರೇಕ್ ಮಾಡಿದ್ರೆ 2 ವರ್ಡ್ ಆಗುತ್ತೆ, ಉಪ್ ಪ್ಲಸ್ ವಾಸ್. ಉಪ್ ಅಂದ್ರೆ ಊಪರ್, ವಾಸ್ ಅಂದ್ರೆ ಲಿವಿಂಗ್. ನಾವು ಇಲ್ಲಿ ದೇವ್ರು ಅಂದ ತಕ್ಷಣ ಮೇಲೆ ನೋಡ್ತೀವಿ, ಅಂದ್ರೆ ಮೇಲೆ ದೇವ್ರಿದ್ದಾರೆ ಅಂತ. ಇಲ್ಲಿ ದೇವ್ರು ಪವರ್ ಹೌಸ್. ಸೊ ಯಾರಿಗೂ ತುಂಬಾ ಸರಿ ಜ್ಞಾಪಕ ಮಾಡ್ಕೊಂತಾರೋ ಅವ್ರಿಗೆ ಜಾಸ್ತಿ ಸಿಗುತ್ತೆ. ಸೊ ಊಟ ಮಾಡದೇ ಇರೋ ಅಭ್ಯಾಸ ಜೊತೆಗೆ ದೇವ್ರನ್ನ ಪದೇ ಪದೇ ಜ್ಞಾಪಕ ಮಾಡ್ಕೊಳ್ಳಿ, ಎನರ್ಜಿ ತಗೊಳ್ಳಿ, ನಿಮ್ಮ ಬಾಡಿ ಮತ್ತೆ ಮೈಂಡ್ ನ ರೆಜುವಿನೇಟ್ ಮಾಡ್ಕೊಳ್ಳಿ.